ನಮ್ಮ ಚಾನಲ್ ನೋಡ್ತೀರಾ? ಏಕೆ ಕನ್ನಡ ಲಾಗ್ಸ್. ಈ ಬ್ರಹ್ಮಂಗಳ ಆಚರಣೆಯಲ್ಲಿ ಯಾವುದೇ ಜನಸೇವೆ ತಿರುಗಾಡಬೇಕಾಗಿದೆ, ಎಲ್ಲ ಸ್ತಬ್ಧಿರ್ತಾಗ ಜನರಿಗಟ್ಟಲೆ ದೇವಿಗೆ ಆಭರಣ ಅದೇ. ಜನರಿಗೆ ಹಿಂಗೆ ಹ್ಯಾಂಗೆ ಮೂರ್ತಿ ಇದೆಯೋ ಹಾಗೆ ಜನರ ಕೈಲಿ ಕೊಡೋದು. ನಮ್ಮ ರಾಜ್ಯದಲ್ಲಿ ನಮ್ಮ ಜಾಸ್ತಿ ಇಲ್ಲ, ಎಲ್ಲ ರಥದ ಮೇಲೆ ಹೋಗೋದು, ಇಲ್ಲ ಪಲಿಕೆ ಏನೋ ಮಾಡ್ತಾರೆ. 600-700 ವರ್ಷಗಳ ಹಿಂದೆ ಇತಿಹಾಸ ನೋಡ್ತಾ ಹೋದರೆ ನಾರಾಯಣಗೆರೆ ಅನ್ನುವ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ರೈತರಿಗೆ ಒಂದು ಉಳುಮೆ ಮಾಡುವಾಗ 2 ಮರದ ಮೂರ್ತಿಗಳು ಸಿಗ್ತವೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ನಾವು ಇವತ್ತು ಒಂದು ಸಹ್ಯಾದ್ರಿ ತಪ್ಪಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿಶಿಷ್ಟವಾದ ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈ ದೇವಸ್ಥಾನವನ್ನು ವಿಶಿಷ್ಟವಾದಂಥ ದೇವಸ್ಥಾನ ಅಂತ ಯಾಕೆ ಕರಿತಾ ಇದ್ದೀವಿ ಅಂತಂದರೆ, ಈ ದೇವಸ್ಥಾನದಲ್ಲಿ ನೆರವೇರ್ತಕ್ಕಂಥ ಜಾತ್ರೆ ಸಮಯದಲ್ಲಿ ಏನಿರುತ್ತಲ್ಲ, ಆವಾಗ ಅಘೋಷಿತವಾಗಿ ಈ ಇಡೀ ಗ್ರಾಮವೇ ಇಲ್ಲಿಂದ ಊರಿಂದ ಖಾಲಿ ಆಗುತ್ತೆ. ಅಂದರೆ ನೀವು ನಂಬ್ತೀರಾ? ಅಷ್ಟೊಂದು ವಿಶೇಷವಾದಂಥ ದೇವಸ್ಥಾನ. ಯಾಕೆ ಇದು ಆಚರಣೆ, ಏನು ವಿಶೇಷತೆ ಇದರದ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನಾವು ಇವತ್ತು ಬಂದಿರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ, ಅದು ಗ್ರಾಮ ದೇವತೆ. ಹೌದು, ಇವತ್ತು ನಾವು ಬಂದಿರೋದು ಈ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ. ಬನ್ನಿ, ಹಾಗಿದ್ರೆ ಈ ಗ್ರಾಮ ದೇವತೆಯ ದೇವಸ್ಥಾನದ ಇತಿಹಾಸ ಹಾಗೂ ವಿಶೇಷತೆ ಮತ್ತು ಈ ದೇವಸ್ಥಾನದಲ್ಲಿ ನೆರವೇರ್ತಕ್ಕಂಥ ಜಾತ್ರೆಯ ವಿಶೇಷತೆಯನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಪಾರ್ಕಿಂಗಿಗೂ ಕೂಡ ವ್ಯವಸ್ಥೆ ಇದೆ. ದೇವಸ್ಥಾನದ ಆವರಣದಲ್ಲೇ ನೀವು ಪಕ್ಕದಲ್ಲೇ ತಂದು ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡ್ಬೋದು. ಸೊ ಇದೇ ದೇವಸ್ಥಾನದ ಒಳಗಡೆ ಹೋಗ್ಬೋದು. ದೇವಸ್ಥಾನದ ಒಳಗಡೆ ಹೋಗುವ, ಬನ್ನಿ ಹೋಗುವ. ನಮಸ್ಕಾರ ಬಾಂಧವರಿಗೆಲ್ಲ ನಮ್ಮದು ಯಲ್ಲಾಪುರ ಗ್ರಾಮ ದೇವಿ ಅರ್ಚಕರಿಂದ ಸಭೆಯನ್ನು ನಡೆದು ಜಾತ್ರೆಗೆಲ್ಲ ಬರೀ. ಇದು ಯಲ್ಲಾಪುರ 12ನೇ ಶತಮಾನದ ಆಗಿತ್ತು. ಯಲ್ಲಾಪುರಕ್ಕೆ ಮೇಲ್ಗೆ ಯಲ್ಲಾಪುರ ಅಂತಾರೆ. ಮೇಲ್ಗೆ ಯಲ್ಲಾಪುರ ಕಾರಣ ಏನಂದರೆ, 12ನೇ ಶತಮಾನದಲ್ಲಿ ಚನ್ನಬಸವ ಇದೇ ರೋಡಿಗೆ ಬಂದ್ದಾರೆ. ಅದು ಇಲ್ಲೇ ನಮ್ಮ ಮುಟ್ಟಿರೋ ಮುಂದೆ ಎಲ್ಲ ದಾರಿ ಅದು ಅಂದವಾಗ ಅದು ಕೈ ಮೇಲೆ ಬಂದಂತೆ. ಆ ಕೈ ಬೆಳಕಿನ ಉಳಿಗೂ ಹೋಗ್ಬಿಟ್ಟಿದ್ದಾರಂತೆ. ಹೌದಾ? ಹಂಗೆ ಮಾಡಿಕೊಂಡು 3 ಹೊರಗೆಲ್ಲ ದೇವರ ಮನೆಗಳೆಲ್ಲ ಬಂದ್ ಮಾಡ್ಕೊಂಡು 10 ಗಂಟೆ ಬಂದು ದೇವಸ್ಥಾನ ಬಂದು ಮನೆಗಳು ಬಂದು ಎಲ್ಲ ಕಡೆಗೆ ಹೋಗಿ ಔಟ್ ಸೈಡಿಗೆಲ್ಲ ಹೋಗುದು, ಅವೆಲ್ಲ ಅಲ್ಲೆಲ್ಲ ಅನುಕೂಲ ಇದ್ರೆ ಹೋಗುದು. ಈಗ ಹೊಸ 4 ಗಂಟೆ ಮತ್ತು ದೇವಸ್ಥಾನ ಓಪನಿಂಗು. ಹಾಗೆ ಸಾರ್ವಜನಿಕ ಜನನು ಹೋದವರೆಲ್ಲ 4 ಗಂಟೆಗೆ ಓಪನ್ ಅವ್ರು ಮಾಡ್ಕೊಂಡು ದೇವರಿಗೆ ಪೂಜೆ ಮಾಡುವಂಥ ಪದ್ಧತಿಯಲ್ಲಿ. ಇದು 3 ವರ್ಷಕ್ಕೊಮ್ಮೆ ಜಾತ್ರೆ ಇದೆ. 3 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ಭಾಳ ವಿಜೃಂಭಣೆ ಆಗ್ತದೆ. ನಾವು ಹೇಳೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ವಿಜೃಂಭಣೆ ಆಗುದಿಲ್ಲ. ಎಲ್ಲಾಗ ಕೋಟಿಗಟ್ಟಲೆ ದೇವರಿಗೆ ಆಭರಣ ಅದೇ. ಜನರಿಗೆ ಹಿಂಗೆ ಹ್ಯಾಂಗೆ ಮೂರ್ತಿ ಇದೆಯೋ ಹಾಗೆ ಜನರ ಕೈಲಿ ಕೊಡುದು.
ಅದನ್ನ ದೇವ್ರು ಎಲ್ಲಿ ಬೇಕು ಮೆರವಣಿಗೆಯಲ್ಲಿ ತಿರುಗಾಡ್ಕೊಂಡು ಹಳೆ ಕಾಲ ಎಲ್ಲಿ ಮನೆ ಹೋಗ್ಬೋದು ತಿರುಗಾಡ್ಕೊಂಡು ಇದು ಪದ್ಧತಿ ಅದು ಕರೆಂಟ್ ತಿರುಗಾಡ್ತದೆ ಸುಮಾರು ಏರಿಯಾಕ್ಕೆ. ಮೊದಲೆಲ್ಲ ಭಯಂಕರ ವಿಜೃಂಭಣೆ ಇತ್ತಿತ್ತು, ಈಗೆಲ್ಲ ಜನಸಂಖ್ಯೆ ಹೆಚ್ಚು. ದೇವರನ್ನ ತಿರುಗಾಡಲಿಕ್ಕೆ ನಮ್ಮ ಹಿಂಗೆ ಹಾಕೊಂಡು ಹೋಗ್ತದೆ, ಅಲ್ಲಿ ಹೋಗಿ ಜಾತ್ರೆ ಬೈಲಿ ಹೋಗಿ ಕೂತ್ಕೊಳ್ಳದೆ ಅಲ್ಲಿ 9 ದಿವಸ ಅಲ್ಲಿ ಜಾತ್ರೆ ವಿಜೃಂಭಣೆ ಸೇವೆ, ದುರ್ಗಾಜ್ ಮಾಡುವ ತುಳಾಭಾರ ಸೇವೆ, ಉಡಿ ತುಂಬುದು, ವಿಜೃಂಭಣೆ ಸೇವೆಗೆ ನೋಡ್ಕೊಳ್ತಾ ಆಗಿ ಲಾಸ್ಟಿಗೆ ದೇವರು 19ನೇ ತಾರೀಕಿಗೆ ದೇವರು ಪುನಃ ತನ್ನ ಅವತಾರ ಮುಗಿಸ್ಕೊಂಡು ಸೀಮಾಗಡಿಗೆ ಹೋಗ್ತದೆ. ಆ ಸೀಮಾಗಡಿ ಕೂಡ ಅಲ್ಲಿ ದೇವರದ್ದು ಇದರ ಮುಗಿತು ಅಂದ್ರೆ ಅದೇ ದೇವರದ ಅವ್ರದ್ದು ಗಂಡನ ಋಣ ಕಡ್ದು ಮತ್ತೆ ಕೋಣ ಎಲ್ಲ ಕಡಿತಿರುತ್ತೆ, ಆ ಕೋಣ ದೀಪಗಳು ಅಲ್ಲಿ ಇಡ್ತಾ ಇರತ್ತೆ, ಹಿಂಗೆಲ್ಲ ಇತ್ತು ಪದ್ಧತಿ. ಈಗೆಲ್ಲ ಮಾಡುದು, ಈಗ ಅಲ್ಲಿ ಬರೀ ದೀಪ ಇಟ್ಕೊಂಡು ದೇವಿ ಆ ಸಂಕಲ್ಪ ಮಾಡ್ಕೊಂಡು ಬರ್ತಾರೆ, ಕಡೆಗೆ ಅದನ್ನ ಬೆಂಕಿ ಹಚ್ಚಿದ್ರು, ಅದು ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಪುನಃ ಅಲ್ಲಿ ಬರಿಗೆ ಹೋಗ್ತದೆ. ಅವಾಗ ದೇವಿ ಕಳೆಗಳೆಲ್ಲ ಚೇಂಜ್ ಆಗ್ತದೆ. ಈಗಿದ್ದ ಕಳೆನೋ ಮತ್ತೆ ದೇವ್ರ ಜಾತ್ರೆ ಆಗುವ ಕಳೆಗಳೆಲ್ಲ ಬಹಳ ಡಿಫ್ರೆಂಟ್. ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಆಗ್ತದೆ ನಾವು ಕಳೆನ. ಎಲ್ಲ ಅದ್ಭುತ ಒಂದು ಶಕ್ತಿ ಕ್ಷೇತ್ರ ಇದು. ಎಲ್ಲರೂ ಸೇವೆ ನಮಸ್ಕಾರ ಆಗ್ತದೆ. 12ನೇ ಶತಮಾನದಲ್ಲಿ ಅದಕ್ಕೂ ಒಂದು ಪುರಾತನ ದೇವಸ್ಥಾನ, ಪುರಾತನ ಕಾಲದ ದೇವಸ್ಥಾನ. ನಮ್ಮ ವಂಶಪರಮ ದೇವಸ್ಥಾನ ಅರ್ಚಕ ನಮ್ದು ಆಳ್ಕೊಳ್ತಾ ಇದ್ದೇವೆ. ಇವರು ನಮ್ಮ ಅಣ್ಣನ ಮಗ ಗಣಪತಿ ಕೃಷ್ಣ ಆಚಾರ್ಯ, ನಾನು ಪರಶುರಾಮ ಗಣಪತಿ ಆಚಾರ್ಯ. ನಮ್ಮ ವಂಶ ಪರಂಪರೆ ಮಾಡ್ಕೊಳ್ತಾ ಬಂದಿದ್ದೇವೆ. ಓಕೆ. ಹಾಗೆ ಬಿಟ್ಟರೆ ಇದು ದೇವಸ್ಥಾನದ ಇತಿಹಾಸ ತಿಳಿಯಿತು. ಅದೇ ರೀತಿಯಾಗಿ ಜಾತ್ರೆ ಈ ವರ್ಷ ಯಾವಾಗಿನಿಂದ ಆಗುತ್ತೆ? 11ನೇ ತಾರೀಕಿಂದ 10ನೇ ತಾರೀಕು ದೇವ್ರ ಪ್ರತಿಷ್ಠೆ, ಅಲಂಕಾರ ಮಾಡೋದು, ದೇವತೆ ನಮ್ಮಲ್ಲಿ ರಾಮಚಂದ್ರ ದೇವಸ್ಥಾನ ಮಾಡ್ತಾರೆ. 16 ದಂಪತಿ ಊಟಗಳ ನಡೀತದೆ. ಮಂಗಳವಾರ ದಿವಸ ಅದು ಜಾತ್ರೆಗೆಲ್ಲ ಮಂಗಳ ಎಲ್ಲ ಕಟ್ಟಿ 11ನೇ ತಾರೀಕಿಗೆ ದೇವರ ಜಾತ್ರೆ. 11ರಿಂದ 19ನೇ ತಾರೀಕುವರೆಗೆ 3 ದೇವರಲ್ಲಿ ಮೆರವಣಿಗೆ ಹೋಗುದು. ಒಟ್ಟು 9 ದಿವಸ ಜಾತ್ರೆ ನೆರವೇರುತ್ತೆ. ಹೌದು, ಅಲ್ಲಿ ಅದು 9 ದಿವಸ ಅಂದ್ರೆ ಅಲ್ಲಿ ನಾರಾಯಣಿ ಶಳದೇವಿ ದೇವಸ್ಥಾನದಿಂದ ರಣ ಬರ್ತದೆ. ರಣ ಎಲ್ಲ ಬರುದು ನೋಡಿ ಬಹಳ ರೋಮಾಂಚನ ಆಗುತ್ತೆ. ಹೌದಾ? ಅದ್ಭುತ ಅದು. ನೋಡಿದ್ರೆ ಎಲ್ಲಾ ಜನ ಮೈ ಸೆಡಕ್. ಅದು ಯಾವ ದಿವಸ ಆಗುತ್ತೆ? ಅದು ಬುಧವಾರ ಸಾಕ್ತದೆ. ಬುಧವಾರ ದಿವಸ, ಬುಧವಾರ 3 ಅಲ್ಲಿ ಬರ್ತಾರೆ. ಪೂಜೆ ಪುರಸ್ಕಾರ ದೊಡ್ಡ ಪ್ರಮಾಣದಲ್ಲಿ 1,000 ಜನ ಸೇರ್ತಾರೆ. ಅಲ್ಲಿಂದ ಢೋಲು ವಾದ್ಯಗಳು ರಣ ತಗೊಂಡು ಬರ್ತಾರೆ. ಅಲ್ಲಿಂದ ರಣ ಮಾಡಿ ಬಂದ್ ಮಾಡೋದಿಲ್ಲ, ಬಂದ್ ಮಾಡೋದಿಲ್ಲ, ಮಾಡ್ತಾ ಇರೋದು. ಇಲ್ಲಿ ಹೇಳಿಕೆ ಪೂಜೆ ಮಾಡ್ಕೊಂಡು ದೇವರ ಮೆರವಣಿಗೆ ತಗೊಂಡು ಹೋಗುವಂತ. ಇಲ್ಲಿ ಕೆಲವು ರಾಣಿಗಾರ ಪೈಕಿ ಅವ್ರದ್ದು, ನಾರಾಯಣಗಿ ಬೇರಾಯ್ತಿ ಅವ್ರದ್ದು ಎಲ್ಲ ಜಾತಿ ಜನ ಸೇವೆ ಇದೆ. ಅದೇ ರೀತಿಯಾಗಿ ಇದು ಹೊರಮಂಗಳವಾರ ಅಂತ ಮಾಡ್ತಾರಲ್ಲ, ಇದಕ್ಕೆ ಮಾಡ್ಲಿಕ್ಕೆ ಕಾರಣ ಏನು ಮತ್ತೆ ಏನು ವಿಶೇಷ? ಮೊದಲೆಲ್ಲ ಕುಗ್ರಾಮ, ಇದು ಕುಗ್ರಾಮ. ಇಲ್ಲಿ ವೈದಿಕ ಸಂಪ್ರದಾಯ ಇಲ್ಲ. ಕೇರಳದಿಂದ ವೈದಿಕರು ಬಂದಾಗಲೇ ವೈದಿಕ ಸಂಪ್ರದಾಯ ಶುರು ಆಗ. ಅದಕ್ಕೂ ಮೊದಲೇ ವೈದಿಕರು ಸಂಪ್ರದಾಯ ಇಲ್ಲ. ಮನೆ ಕಡಿದು ಅದೆಲ್ಲ ಮಾಡಿದ್ರೆ ಆಮೇಲೆ ಸೂಸ್ಕ ಎಲ್ಲ ಬಂದಾಗಲೇ ದೇವಿ ಪಾದ ಪ್ರೋಕ್ಷಣೆ ಮಾಡೋದು, ಅದನ್ನೇ ಸುದ್ದಿ. ಹಾಗೆ ಹೊಸ ಮನೆ ಕಡ್ದವಾಗ ನಮ್ಮ ಮನೆಗೆ ದೇವ್ರು ಬರ್ತದೆ, ಆ ದೇವ್ರು ಬಂದು ಹೋದ್ರೆ ಶುಭ ಸೂಚಕ ಅಂತ ಭಾವನೆ ಇದೆ. ಈ ಹೊರಮಗಳ ಆಚರಣೆ ಹಾಗೆ ನಮ್ಮ ದೇವ್ರನ್ನ ಅವ್ರ ಭಕ್ತಿಯಿಂದ ಕಲಶ, ಅಕ್ಕಿ, ಕಾಯಿ ಇಟ್ಟರೆ ಅಲ್ಲಿ ಕುಂಕುಮ ಇಡಬೇಕು. ಅಲ್ಲಿ ಆ ದೇವ್ರು ಬಂದ ಕೆಲವಷ್ಟು ಜನರಿಗೆ ಗೊತ್ತಾಗ್ತದೆ, ಒಳಗೆ ಬಂದಿದ್ದು ದೇವ್ರು ಬಂದ ಕುರು ಕಾಣ್ತದೆ. ಅದ್ರ ಬಗ್ಗೆ ನಮ್ಮನೆಗೆ ದೇವ್ರು ಬರಲಿ ಅಂತ ಈ ಹೊರಮಣ ಆಚರಣೆ ಮಾಡ್ತಾರೆ. ಓಕೆ. ಅದೇ ರೀತಿಯಾಗಿ ನಾವು ಬರ್ತಾ ಇರಬೇಕಾದ್ರೆ ನೋಡಿದ್ವಿ ಎಲ್ಲ ಅಂಗಡಿ ಆಮೇಲೆ ಈ ಮನೆಗಳೆಲ್ಲ ಬಾಗಿಲಾಕಿತ್ತು, ಲಾಕ್ ಇತ್ತು. ಸೊ ಅದೇ ರೀತಿಯಾಗಿ ನಾವು ಯೋಚಿಸ್ತಾ ಬರ್ತಾ ಇದ್ವಿ. ಬಂದ ಮೇಲೆ ತಿಳಿಯಿತು ಹೊರಮಂಗಳವಾರ ಆಚರಣೆ ಇವತ್ತು ಅಂತ. ಸೊ ಅದರ ವಿಶೇಷತೆ ತಿಳಿದು ತುಂಬ ಖುಷಿ ಆಯ್ತು. ಈ ಹೊರಮಂಗಳ ಆಚರಣೆಯಲ್ಲಿ ಯಾವುದೇ ಜನಸೇವೆ ತಿರುಗಾಡುದಿಲ್ಲ, ಎಲ್ಲ ಸ್ತಬ್ಧಿರ್ತದೆ. ಈ 2 ದೇವಿಗಳು ಅಂದ್ರೆ 2 ಮೂರ್ತಿ ಸಿಕ್ಕಿತ್ತದು. 2 ಮೂರ್ತಿ ಸಿಕ್ಕಿದ್ದಕ್ಕೆ ಅದು ಒಂದು ಕಾಳಮ್ಮ ಅಂತ ಬಂತು. ಇದು ಭಯಂಕರ ಬ್ಲ್ಯಾಕ್ ಆಗಿತ್ತು. ಅದು ಹುಡುಗರು ಮಕ್ಕಳು ನೋಡಿದ್ರೆ ಬೆಚ್ಚಿ ಬೀಳ್ತಿದ್ವಿ. ದೇವರಲ್ಲಿ ಪ್ರಸಾದ ಕೇಳಿದ್ವಿ. ಈ ನಮ್ಮನೆ ಆಗದ ಪರಿಸ್ಥಿತಿ ಇದನ್ನ ನೋಡಿದ್ರೆ ಹೆದರಿಕೆ ಆಗ್ತದೆ. ಹಂಗ್ ಮಾಡಿ ನಮ್ಮ ಕೊಂಕಣಿ ಶಬ್ದದಲ್ಲಿ ಮಾವಿನ ಎಲೆ ಕಲರ್ ಮಾಡ್ತೇವೆ ಅಂದಾಗ ದೇವ್ರು ಹೂ ಕೊಡ್ತಂತೆ. ಹಂಗ್ ಮಾಡಿ ಅದೇ ಕಲರ್ ಹಸಿರು ಕಲರ್ ಬಂದದ್ದು. ಇದು ಕಪ್ಪು ಮಹಾಕಾಳಿ ದುರ್ಗಾದೇವಿ. ಆ ಕಡೆದು ಮೂರ್ತಿ ಕಾಳಿಕಾದೇವಿ, ಈ ಕಡೆದ್ದು ದುರ್ಗಮ್ಮ ದೇವಿ. ಇದಕ್ಕೆ 12 ಭುಜ. 12 ಭುಜ, 8 ಕೈ ಅದು. ಹೌದೌದು, ಹೌದು 8 ಕೈ. 12 ಕೈ. ಕಾಳಮ್ಮನಿಗೆ 8 ಇದೆ, ದುರ್ಗಮ್ಮನಿಗೆ 12 ಕೈ ಇದೆ. ಅದೇ ರೀತಿ ವಾಹನ ಸಿಂಹ, ದುರ್ಗಮ್ಮನಿಗೆ ಸಿಂಹವಾಹಿ, ಅದು ಮಹಿಷಮರ್ದಿನಿ. ಕೋಣ ಕರೆಕ್ಟ್. ಅದು ರತಿದೇವಿ ಅಂತ ಹೇಳಿ. ಎಲ್ಲ ಹೆಂಗಸಿಗೂ ಒಬ್ಬ ಜನ ಬೇಕು ಸಪೋರ್ಟಿಗೆ. ಮಾಡಿ ಅದಕ್ಕೂ ದೇವರಿಗೂ ಒಂದು ಜನ ಬೇಕು, ರತಿದೇವಿ ಅಂತ ಹೋಗಿ ಮಾಡಿದ್ದಾರೆ. ಅದನ್ನು ಕರೆದಲ್ಲಿ ಹೋಗ್ತದೆ.
ಉತ್ಸವದಲ್ಲಿ ಹೋಗುತ್ತಾ ಅದು? ಅದು ಹೋಗುದೇ, ಇದು ಹೋಗ್ತದೆ. ಏನೇನು ಬೇಕು ಕೇಳ್ಕೊಡ್ತೇವೆ, ಕೆಲವು ಜನರಿಗೆ ಬಳೆ ಕೊಡು, ಸೀರೆ ಕೊಡು, ಹೂ ಕೊಡು ಎಲ್ಲ ಕೇಳ್ಕೊಡ್ತೇವೆ. ಹಾಗೆ ಈ ದೇವರು ಈ ರತಿ ದೇವಿ ಸುಧಾ ಈ ಸಲ ಒಬ್ರಿಗೆ ಸಿಕ್ಕಿಯವರಿಗೆ ನನಗೆ ಬಟ್ಟೆ ಕೊಡು ಅಂತ ಹೇಳಿದೆ. ಈಗ ಅದು ಈ ಸಲ ಜಾತ್ರೆ ಬಟ್ಟೆ ಧಾರಣೆ ಮಾಡಿ ಒಳ್ಳೆ ಆಚರಣೆ. ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ವರ್ಷವಿಡೀ ಯಾವ್ಯಾವ ಕಾರ್ಯಕ್ರಮಗಳನ್ನ ನೀವು ಮಾಡ್ತೀರಾ? ನಮ್ಮ ಪ್ರತಿ ಶುಕ್ರವಾರಗಳ ವಿಜೃಂಭಣೆ ಸೇವೆ ನಡೀತಾ ಇರುತ್ತೆ. ನವರಾತ್ರಿಯಲ್ಲಿ ಕೀರ್ತನೆ ಆಗ್ತದೆ, 9 ದಿವಸ ದೇವಿ ಪಾರಾಯಣೆ ಮಾಡ್ತದೆ ವೈದಿಕರಿಂದ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಅವಾಗ. ನವರಾತ್ರಿ ಅನುಸಂತರ್ಪಣೆ ಎಲ್ಲ ಇರ್ತದೆ. ಹಾಗೆ ದೀಪಾವಳಿ, ಯುಗಾವಧಿ, 3 ನವರಾತ್ರಿ, ದೀಪಾವಳಿ, ಯುಗಾದಿ 3 ಬಹಳ ಹಬ್ಬಗಳು. ಬಾಕಿಯೆಲ್ಲ ಭಕ್ತರುಗಳು ಶುಕ್ರವಾರ ಇದು ಹೊರಮಂಗಳವಾರ ಅಂತ ಹೇಳಿದ್ರಲ್ಲ, ಇದು ಎಷ್ಟು ಮಂಗಳವಾರಗಳನ್ನ? 3 ಅಂದ್ರೆ ಜಾತ್ರೆಯ ಮುಂಚೆದ್ದು 3 ಮುಂದೆ 1ನೇ ಮಂಗಳವಾರ ಸಾದ ಹೋಗ್ತದೆ, 2ನೇ ಮಂಗಳವಾರ ದೇವಿ ಪ್ರಭಾವಳಿ ಪೇಂಟಿಂಗ್ ಬಿಡೋದು, ಈ 3ನೇ ಮಂಗಳವಾರ ದೇವಿಯ ಪೂರ್ಣ ಕಲಾ ಸಂಕೋಚ ಮಾಡಿಕೊಂಡು ದೇವರ ವಿಸರ್ಜನೆ ಮಾಡಿ ಪೇಂಟಿಂಗ್ ಕೊಡೋದು. 8 ದಿವಸ ಪೇಂಟ್ ಮುಗಿದ್ರು ಮುಗಿದ 10ನೇ ತಾರೀಕು ಪುನಃ ಪ್ರತಿಷ್ಠೆ ಬೆಳಿಗ್ಗೆನೆ. ಇದನ್ನೇ ಮೂರ್ತಿನಿ ನೀವು ಹ್ಯಾಂಗಿದೆಯೋ ಅದನ್ನೇ ಹೋಗಿ, ಅದಕ್ಕೆ ಹಿಂದಿನ ಪ್ರಭಾವಳಿ ಎಲ್ಲ ಇದೆ, ಎಲ್ಲ ಪೇಂಟಿಂಗ್ ಕೊಟ್ಟಿದ್ದೇವೆ ನಾವು. ಹಂಗೆ ಮಾಡಿ ಅದು ಏನು ಸಾದ ಕಾಣ್ತದೆ, ಅದೆಲ್ಲ ಕೊಟ್ಟು ಎಲ್ಲ ಬೆಳ್ಳಿ ಪ್ರೌಳಿ ಬಂದಲ್ಲ ಅದೆಲ್ಲ ಆಭರಣಗಳನ್ನ ಧರಿಸುವಾಗ ಇನ್ನೂ ವಿಜೃಂಭಣೆಯಿಂದ ಕಾಣುತ್ತೆ. ಮತ್ತೆ ಕೆಲವು ಜನ ದೇವ್ರ ಹಿಡಿತೇವೆ, ಹಿಂಗೆ ಹಿಡಿತೇವೆ, ಕೆಲವು ಜನ ಬಜ್ಜೆ ಕಾಣಿಸೋದಿಲ್ಲ, ದೇವರು ವೇಟೇ ಕಾಣುತ್ತದೆ, ಕೆಲವು ಜನ ವೇಟ್ ಕಾಣಿಸ್ತದೆ. ಹಿಂಗೆಲ್ಲ ಒಂದು ಮನೆ ಮಜಾ ಮಾಡ್ಕೊಂಡು ಏನು ತೊಂದರೆ ಇಲ್ಲ ಹೋಗ್ತದೆ. ಮತ್ತೆ ಬಿಳಿ ಕಲರ್ ಜೋಳಿಗೆ ಅದು ಉಡಿ ತುಂಬಲಿಕ್ಕೆ, ಉಡಿ ತುಂಬಲಿಕ್ಕೆ ಬಟ್ಟೆ ಇದೆ, ಅದರಲ್ಲೇ ಉಡಿ ತುಂಬುದು ನಾವು, ಅದರಲ್ಲೇ ಉಡಿ ತುಂಬೋದು. ದೇವರಿಗೆ ಸಂಪೂರ್ಣ ಮುಟ್ಟಬೇಕು, ಕಾಯಿ ಫಲಸ್ಫಲ ಎಲ್ಲ ಮುಟ್ಟಬೇಕು. ಹಿಂಗೆ ಮಾಡ್ಕೊಂಡೆ ಬಂದಿದ್ದೇವೆ. ದೇವರು ಮೆರವಣಿಗೆ ಎಲ್ಲ ಅಲಂಕಾರ ನೋಡಿ ಜಾತ್ರೆ ದಿವಸ 10ನೇ ತಾರೀಕಿಗೆ ಬಂದ್ರೆ ಜಾತ್ರೆ ಮೆರವಣಿಗೆ ಹೆಂಗೆ ಆಗ್ತದೆ ನೋಡಿ ಇರ್ಬೋದು. ಬಹಳ ಒಂದು ನಮ್ಮ ರಾಜ್ಯದಲ್ಲಿ ನಮ್ಮ ಜಾತ್ರೆ ಇಲ್ಲ ರಥದ ಮೇಲೆ ಹೋಗುದು, ಇಲ್ಲ ಪಲಿಕೆ ಏನೋ ಮಾಡ್ತಾರೆ, ಇದನ್ನ ಹಂಗೆ ದೇವ್ರಿಗೆ ಕೊಡೋದಲ್ಲ, ಹಂಗೆ ಮಾಡಿದ್ದು ಮಜಾ ಇದೆ, ತಿರುಗಾಡೋದು ಮಜಾ ವಿಶೇಷ. ಒಂದು ಈಗ ನಾವು ಎಷ್ಟೋ ಜಾತ್ರೆಗಳನ್ನು ನೋಡಿದ್ದೇವೆ, ಈ ಗ್ರಾಮ ದೇವತೆ ಜಾತ್ರೆ ಕೂಡ ಈ ಸಲ ನೆರವೇರೋದ್ರಿಂದ ನಮಗೂ ಒಂದು ಅವಕಾಶ ಜಾತ್ರೆಯಲ್ಲಿ ಪಾಲ್ಗೊಳ್ಳೋದು. ಹೌದು, ಎಲ್ಲ ಜನರು ಹಂಗೆ ಹೇಳ್ತಾರೆ. ಬಹಳ ಜನ ಬರ್ತಾರೆ, ದೇವರಿಗೆ ಮುಟ್ಲಿಕ್ಕೆ ಸಿಗ್ತದೆ, ಬೇರೆ ಜನರಿಗೆ ಸಿಗುದಿಲ್ಲ. ನಮಗೂ ಈ ದೇವರ ಮೂರ್ತಿ ಮುಟ್ಲಿಕ್ಕೆ ಸಿಗ್ತದೆ, ಬಹಳ ಆಗ್ತದೆ. ಅದ್ರ ಸಿಗ್ತದೆ, ಪೊಲೀಸ್ ಕಾವಲು ಇರ್ತಾರೆ, ಅವ್ರು ಇರ್ತಾರೆ, ಆದ್ರೂ ಜನಗಳ ಧನ್ಯತೆ ಪಡ್ಕೊಳ್ತಾರೆ. ದೇವರಿಗೆ ಮೂರ್ತಿ ಮುಟ್ಟದೇ ಹೇಳ್ತಾರೆ, ಭಾವನೆ, ಅದು ಧನ್ಯತಾ ಭಾವನೆ ಬರುತ್ತೆ. ಬರ್ತದೆ. ಮುಟ್ದವಾಗ್ಲೂ ರೋಮಾಂಚನ ಇದೆ ಅವ್ರಿಗೆ. ಹೌದಲ್ಲ, ಮೂರ್ತಿ ಮುಟ್ದವಾಗ ಕರೆಂಟ್ ಶಾಕ್ ಹೊಡೆದಂಗೆ ಆಗ್ತದೆ, ಹೌದು, ಒಂದು ರೋಮಾಂಚನ ಆಗ್ತದೆ. ನಿಜ, ಅದು ಆ ದೇವಿಯ ಶಕ್ತಿನೇ ಹಾಗೆ. ಒಳ್ಳೇದು. ನಮಗೆ ಇಷ್ಟೊತ್ತಿನವರೆಗೂ ದೇವಸ್ಥಾನದ ಇತಿಹಾಸ, ದೇವಿಯ ಮಹಿಮೆ ಹಾಗೂ ಉತ್ಸವದ ಬಗ್ಗೆ ತಿಳಿಸಿಕೊಟ್ಟಂತ ತಮಗೆ ಕೋಟಿ ಕೋಟಿ ಧನ್ಯವಾದಗಳು. ನೋಡಿ, ಹೊರಮಂಗಳವಾರದ ಕೊನೆಯ ವಾರ ಇವತ್ತು. ಸೊ ಭಕ್ತಾದಿಗಳು ಮನೆಗೆ ಹೋಗುವ ಮುಂಚೆ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ನಂತರ ಮನೆಗೆ ಹೋಗೋದು, ಇದು ಒಂದು ಪದ್ಧತಿ. ಹೌದು ಸ್ನೇಹಿತರೆ, ಅದೇ ರೀತಿಯಾಗಿ ಈ ಗ್ರಾಮ ದೇವತೆಯ ದೇವಸ್ಥಾನದ ಜಾತ್ರೆ ನೆರವೇರೋದು ಇದೇ ತಿಂಗಳು ಅಂದರೆ ಫೆಬ್ರವರಿ 11ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ವಿಜೃಂಭಣೆಯಾಗಿ ನೆರವೇರುತ್ತೆ. ಈ ಗ್ರಾಮ ದೇವತೆಯ ದೇವಸ್ಥಾನದ ಈ ಏನು ಜಾತ್ರೆ ನೆರವೇರುತ್ತಲ್ಲ ಫೆಬ್ರವರಿ ತಿಂಗಳು, ಇದರ ಮುಂಚಿನ ಏನು 3 ಮಂಗಳವಾರ ಬರುತ್ತಲ್ಲ ಅದನ್ನು ಹೊರಮಂಗಳವಾರ ಅಂತ ಆಚರಣೆ ಮಾಡ್ತಾರೆ. ಈ ಹೊರಮಂಗಳವಾರದ ದಿನ ಇಲ್ಲಿರ್ತಕ್ಕಂಥ ಗ್ರಾಮದ ಜನರು ಏನು ಮಾಡ್ತಾರೆ, ಬೆಳಗ್ಗೆ 10 ಗಂಟೆಗೆ ಈ ಗ್ರಾಮದಿಂದ ಮನೆಗಳನ್ನೆಲ್ಲ ಲಾಕ್ ಮಾಡಿಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ. ಸೊ ಇಡೀ ಊರೇ ಖಾಲಿಯಾಗಿರುತ್ತೆ. ಅದೇ ಒಂದು ಇಲ್ಲಿನ ವಿಶೇಷತೆ ಅಲ್ವಾ? ಹೌದು. ನಾವು ಬರುವಾಗ ಅಂದ್ಕೊಂಡ್ವಿ ಯಾಕೆ ಇಡೀ ಊರೇ ಖಾಲಿ ಇದೆ ಅಂತ. ಹೌದು. ಆಮೇಲೆ ಇಲ್ಲಿ ಬಂದಾಗ ಗೊತ್ತಾಯಿತು ಹೊರಮಂಗಳವಾರ ಅಂತ. 600-700 ವರ್ಷಗಳ ಹಿಂದೆ ಇತಿಹಾಸ ನೋಡ್ತಾ ಹೋದರೆ ನಾರಾಯಣಕೆರೆ ಅನ್ನುವ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ರೈತರಿಗೆ ಒಂದು ಉಳುಮೆ ಮಾಡುವಾಗ 2 ಮರದ ಮೂರ್ತಿಗಳು ಸಿಗ್ತವೆ. ಅದನ್ನು ಅವರು ಮನೆಗೆ ತೊಗೊಂಡು ಹೋಗಿ ಮಕ್ಕಳಿಗೆ ಆಟ ಆಡಲಿಕ್ಕಂತ ಕೊಡ್ತಾರೆ. ನಂತರದ ದಿನಗಳಲ್ಲಿ ಅವರ ಕನಸಿನಲ್ಲಿ ದೇವಿ ಬಂದು ಶರೀರವಾಣಿ ಆಗುತ್ತದೆ ಅವರಿಗೆ. ಅಂದರೆ ಯಲ್ಲಾಪುರದಲ್ಲಿ ನಾನು ನೆಲೆಸಿದ್ದೇನೆ ಅಂತ ಹೇಳ್ತಾರೆ. ಹಾಗೆಯೇ ಅವರು ಸ್ಥಳೀಯ ಭಟ್ರ ಹತ್ರ ಹೋಗಿ ಕೇಳಿದಾಗ ಅವರಿಗೆ ಹೌದು ಅನ್ನೋ ಉತ್ತರನೂ ಬರುತ್ತೆ. ನಂತರದ ದಿನಗಳಲ್ಲಿ ಇಲ್ಲಿ ಆ ದೇವಿಯರನ್ನು ಸ್ಥಾಪನೆ ಮಾಡಿದರು ಅನ್ನೋ ಒಂದು ಇತಿಹಾಸನೂ ಇದೆ.
ಅದೇ ದೇವತೆಯರನ್ನು ನಾವು ಈಗ ಯಲ್ಲಾಪುರದ ಗ್ರಾಮ ದೇವಿಯರ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಕಾಳಮ್ಮ ಹಾಗೂ ದುರ್ಗಮ್ಮ ದೇವಿಯಾಗಿ ನಾವು ಪೂಜೆ ಮಾಡ್ತೇವೆ. ದೇವಸ್ಥಾನದ ಆವರಣದಲ್ಲಿ ನೀವು ಮತ್ತೆ 2 ಸಣ್ಣ ಗುಡಿಗಳನ್ನು ನೋಡ್ಬೋದು. ಸೊ ಅದರಲ್ಲಿ ಒಂದು ಅಕ್ಷಯ ಮಾರುತಿ ದೇವಸ್ಥಾನ, ಆಮೇಲೆ ಇಲ್ಲಿ ಪಕ್ಕದಲ್ಲಿರೋದು ನಾಗದೇವತೆ ದೇವಸ್ಥಾನ. ಇದು ಅಕ್ಷಯ ಮಾರುತಿ ದೇವಸ್ಥಾನ. ಈ ಪಕ್ಕದಲ್ಲಿರೋದು ನಾಗದೇವತೆ ದೇವಸ್ಥಾನ. ಹೂವು ಹಣ್ಣು ಕಾಯಿ ನಿಮ್ದೊಂದೇ ಅಂಗಡಿ ಇರೋದಿಲ್ಲಿ, ಮುಂದ್ಗಡೆ ಒಂದಿದೆ. ಸೊ ಅದೇ ರೀತಿಯಾಗಿ ಜಾತ್ರೆಯಲ್ಲೂ ಕೂಡ ನೀವು ಇಲ್ಲೇ ಹಾಕಿರ್ತೀರಾ? ಇಲ್ಲ ಸರ್, ದೇವ್ರ ಎದುರುಗಡೆನೆ ಮಾಡ್ತೀವಿ. ಹೌದಾ? ಹಾಂ ಹಾಂ. ಯಾವಾಗಿದ್ರು ದೇವ್ರದ್ದು ಪಕ್ಕದಲ್ಲಿ ನಮ್ಮ ಅಂಗಡಿ. ಹಾಂ, ಯಾವಾಗ್ಲೂ ಇಷ್ಟು ಎದುರಲ್ಲಿ ನೀವು ಯಾವ ಜನಕ್ಕೂ ಮಾಡ್ಲಿಕ್ಕೆ ಇದು ಸಿಗ್ಲಿಕ್ಕೆ ಅವಕಾಶ ಇಲ್ಲ. ಫಸ್ಟು ಈ ಕರೋನಾ ಬಂದಿದ್ರಿಂದ ಈಗ ಇಲ್ಲಿ ಬಂದ್ವಿ. ಹಾಂ ಹಾಂ ಹಾಂ. ಇಲ್ಲಿ ಹಾಕ್ತೆ ದೇವಸ್ಥಾನದ ಹತ್ರನೇ ನಿಮ್ಮ ಇದು ಅಂಗಡಿ ಸಿಗುತ್ತೆ, ಹೂವು ಕಾಯಿ ಅಂಗಡಿ. ಉಡಿ ಹಾಂ, ಎಲ್ಲ ಸಿಗುತ್ತೆ. ನೋಡಿ ಸ್ನೇಹಿತರೆ, ಹೂವು ಹಣ್ಣು ಕಾಯಿ ಉಡಿಯನ್ನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಎದುರುಗಡೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ನೀವು ಹೋಗ್ಬೋದು. ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ಈ ವರ್ಷ ನೆರವೇರ್ತಕ್ಕಂಥ ಜಾತ್ರೆ 11ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಇಲ್ಲಿ ಗ್ರಾಮ ದೇವತೆಯ ಜಾತ್ರೆ ನೆರವೇರುತ್ತೆ. ಜಾತ್ರೆಯ ದಿನದಂದು 9 ದಿನದಂದು ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನೆರವೇರುತ್ತೆ. ಮತ್ತು ಈ ದೇವಿಯ ವಾರವಾದಂತಹ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಸುಮಾರು ಭಕ್ತಾದಿಗಳು ಸೇರ್ತಾರೆ. ಮತ್ತು ಈ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಯಲ್ಲಾಪುರದ ಜನರ ಹೊರತಾಗಿ ಮಹಾರಾಷ್ಟ್ರ, ಪುಣೆ, ಬಾಂಬೆ ಹಾಗೆ ಗೋವಾದಿಂದಲೂ ಈ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ. ಈ ದೇವಸ್ಥಾನಕ್ಕೆ ಬರೋ ದಾರಿ ಹೇಗೆ? ಈ ದೇವಸ್ಥಾನಕ್ಕೆ ನೀವು ಕೂಡ ಬರ್ತೀರಾ ಅಂತಂದರೆ ಯಲ್ಲಾಪುರಕ್ಕೆ ಬರಬೇಕಾಗತ್ತೆ. ಯಲ್ಲಾಪುರದ ಗ್ರಾಮದಲ್ಲೇ ಈ ಗ್ರಾಮ ದೇವತೆಯ ದೇವಸ್ಥಾನ ಸಿಗುತ್ತೆ ನಿಮಗೆ, ಮೇನ್ ಸಿಟಿಯಲ್ಲೇ. ಹೌದು. ಹುಬ್ಬಳ್ಳಿಯಿಂದ ಬರ್ತೀರಂದರೆ ಯಲ್ಲಾಪುರಕ್ಕೆ ಒಂದು 71 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಹುಬ್ಬಳ್ಳಿಯಿಂದ ಆಮೇಲೆ ಈ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಸ್ಥಳಗಳಿಂದ ಬಸ್ ಫೆಸಿಲಿಟಿ ಇಲ್ಲಿ ಇದೆ. ನಮ್ಮ ಚಾನಲ್ ನೋಡ್ತೀರಾ? AK ಕನ್ನಡ ವ್ಲಾಗ್ಸ್. ಹಾಂ, ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ. ಮಾಡಿದ್ದೀವಿ. ಹಾಂ, ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರಲ್ಲ ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿರ್ತಕ್ಕಂತಹ ಗ್ರಾಮ ದೇವತೆಯ ದೇವಸ್ಥಾನ. ಹೌದು, ಒಂದು ವಿಶಿಷ್ಟ ದೇವಸ್ಥಾನ ಅಂತಲೇ ಹೇಳ್ಬೋದು. ಹೌದು, ಇಲ್ಲಿ ನೆರವೇರ್ತಕ್ಕಂಥ ಜಾತ್ರೆ ಇನ್ನೂ ವಿಶೇಷತೆಯಾಗಿರೋದರಿಂದ ಇದೇ ಫೆಬ್ರವರಿ 11ನೇ ತಾರೀಕರಂದು ಈ ದೇವಿಯ ದೇವಸ್ಥಾನದಲ್ಲಿ ಜಾತ್ರೆ ಜರುಗುತ್ತೆ. ಸೊ ನೀವು ಕೂಡ ಈ ದೇವಿಯ ಉತ್ಸವಕ್ಕೆ ಬನ್ನಿ, ಹಾಗೆ ದೇವಿಯ ದರ್ಶನವನ್ನು ಪಡ್ಕೊಂಡು ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ಗೆ ಹೋಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.